ಶೀಘ್ರದಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮೈನರ್ ಸರ್ಜರಿ ಆಗತ್ತಾ ಅನ್ನೋದು ಕುತೂಹಲ ಇದೆ. ನಾಳೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾ ಇರೋದ್ರಿಂದಾಗಿ ಇಂಥದ್ದೊಂದು ಕುತೂಹಲ. ಸಂಪುಟಕ್ಕೆ ಯಾರು ಇನ್ ಯಾರು ಔಟ್? ಸಿದ್ದರಾಮಯ್ಯ, ಕೃಷ್ಣಪ್ಪ ಅಸಮಾಧಾನ ಶಮನ ಸವಾಲೇ ಇರೋದೀಗ. ಸಿದ್ದರಾಮಯ್ಯನವರು, ಕೃಷ್ಣಪ್ಪ ಅವರ ಅಸಮಾಧಾನ ಶಮನ ಸದ್ಯಕ್ಕೆ ಖಾಲಿ ಇರೋದು 2 ಮಂತ್ರಿಗಿರಿ ಬೇಕು. ಅಸಮಾಧಾನ ಶಮನಕ್ಕೆ ಕನಿಷ್ಠ 2 ಮಂತ್ರಿಗಿರಿ ಬೇಕು. ವಿಪಕ್ಷಗಳ ಒತ್ತಡಕ್ಕೆ ಮಣಿದು ರಾಜೀನಾಮೆಯನ್ನ ನಾಗೇಂದ್ರ ನೀಡ್ತಾರಾ ಅನ್ನುವಂತ ಕುತೂಹಲ ಇದೆ. ಕೃಷ್ಣಪ್ಪಗಾಗಿ ಯಾವ ಒಕ್ಕಲಿಗ ನಾಯಕ ರಾಜೀನಾಮೆಯನ್ನ ಕೊಡ್ತಾರೆ? ಶೀಘ್ರದಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮೈನರ್ ಸರ್ಜರಿ ಆಗಬಹುದು. ಕೃಷ್ಣಪ್ಪ ಅವರನ್ನ ಮಂತ್ರಿ ಮಾಡೋದಾದ್ರೆ ಈಗಿರುವಂತವ್ರನ್ನ ಯಾರು ಈಗ ಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಅವರ ಸ್ಥಾನವನ್ನ ಕೃಷ್ಣಪ್ಪ ಅವರಿಗೆ ಕೊಡೋದಾದ್ರೆ ಬಿಟ್ಕೊಡೋರು ಯಾರು ಅನ್ನೋದು ಬೇಕಲ್ಲ. ಸಂಪುಟಕ್ಕೆ ಯಾರು ಇನ್ ಯಾರು ಔಟ್? ಮೈನರ್ ಸರ್ಜರಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮಹಿಳಾ ಕೂಟದಲ್ಲಿ ಹೆಬ್ಬಾಳ್ಕರ್ ಹೆಸರು ಬಹಳ ಮುಂಚೂಣಿಯಲ್ಲಿ ಇದೆ. ಒಂದೇ ಸ್ಥಾನದಲ್ಲಿ ಕೋಟಾ ಸಮುದಾಯ ಭರ್ತಿ ಕೂಡ ಪ್ಲಾನ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮಹಿಳಾ ಹಾಗೆ ಸಮುದಾಯ ಕೋಟಾ ಭರ್ತಿಗೆ ಈಗ ಪ್ಲಾನಿಂಗ್ ಕೂಡ ನಡೀತಾ ಇದೆ. ನಾಗೇಂದ್ರ ರಾಜೀನಾಮೆ ಪಡೆದು ಅನ್ನಪೂರ್ಣಗೆ ಆ ಸ್ಥಾನವನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ಈಗ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಜೊತೆಗೆ ಅನ್ನಪೂರ್ಣ ತುಕಾರಾಂಗೆ ಮಂತ್ರಿ ಪಟ್ಟ ನೀಡಲು ಕೂಡ ಚಿಂತನೆಯನ್ನ ಮಾಡಿದೆ. ಮತ್ತೊಂದೆಡೆ ಗಾಯತ್ರಿ ಶಾಂತೇಗೌಡಗೂ ಕೂಡ ಅವಕಾಶ. ಕುರುಬ ಮಹಿಳಾ ಕೋಟದಲ್ಲಿ ಸ್ಥಾನ ನೀಡಲು ಪ್ಲಾನ್ ಅನ್ನ ಮಾಡಿಕೊಂಡಿದೆ ಈಗ ಕಾಂಗ್ರೆಸ್ ಪಕ್ಷ. ಸದ್ಯ ಈಗ ಏನೇನಾಗ್ತಾ ಇದೆ ನಮ್ಮ ಕರ್ನಾಟಕದ ರಾಜ್ಯದ ರಾಜಕಾರಣದಲ್ಲಿ ಅಂತ ಗೊತ್ತಾಗ್ತಾ ಇದೆ. ಒಂದು ತಿಂಗಳು ಮುಂಚೆನೆ ಹಾಗಾದ್ರೆ ಒಂದು ವಿಕೆಟ್ ಹೋಗುತ್ತಾ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತ ಜೊತೆಗೆ ಹಾಗಾದ್ರೆ ಆ ಸ್ಥಾನವನ್ನ ಯಾರಿಗೆ ಕೊಡಬೇಕು ನೋಡಿ. ಮಹಿಳಾ ಕೋಟದಲ್ಲಿ ಹೆಬ್ಬಾಳ್ಕರ್ ಹೆಸರು ಈಗ ಮುಂಚೂಣಿಯಲ್ಲಿ ಇದೆ. ಹಿಂದೆ ಕೂಡ ಅವರು ಸಚಿವರಾಗಿದ್ರು. ಸೊ ಒಂದೇ ಸ್ಥಾನದಲ್ಲಿ ಕೋಟಾ ಸಮುದಾಯ ಭರ್ತಿ ಮಾಡಲು ಕೂಡ ಪ್ಲಾನ್ ಮಾಡಿಕೊಂಡಿದೆ. ಸರ್ಜರಿ ವೇಳೆ ಸಿದ್ದರಾಮಯ್ಯ ಸಮಾಧಾನ ಪಡಿಸ್ತಾರ? ಹಾಗಾದ್ರೆ ಸಿದ್ದರಾಮಯ್ಯ ಆಪ್ತನಿಗೆ ಸಿಗುತ್ತಾ ಮಂತ್ರಿ ಸ್ಥಾನ? ಹಿಂದೆ ಬಹಳ ಬೇಸರನ್ನ ವ್ಯಕ್ತಪಡಿಸಿಕೊಂಡಿದ್ರು. ಯಾರ ಬಗ್ಗೆ? ಬಸವರಾಜ ಶಿವಣ್ಣನವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿದ್ರು. ಹಾಗಾದ್ರೆ ಈ ವೇಳೆ ಆದ್ರೂ ಸಿಗುತ್ತಾ? ಡಿಕೆ ಸಂಪುಟ ಸರ್ಜರಿ ವೇಳೆ ಸಿಗುತ್ತಾ ಹಾಗಾದ್ರೆ ಶಿವಣ್ಣನವರಿಗೆ ಎನ್ನುವಂತ ಪ್ರಶ್ನೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಎಂ ಕೃಷ್ಣಪ್ಪ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ಇವರಿಗೆಲ್ಲ ಸಿಗುತ್ತೆ ಅನ್ನುವಂತ ಪ್ರಶ್ನೆ ನೋಡಿ. ಸದ್ಯ ಈ ಹಿಂದೆ ಸಿದ್ದರಾಮಯ್ಯವರು ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ರು, ಅಸಮಾಧಾನಗೊಂಡಿದ್ರು. ಸರಿಯಾದಂತ ರಿಯಾಕ್ಷನ್ ಕೊಡ್ತಾ ಇಲ್ಲ ಆಯ್ತು. ಯಾಕೆ? ಅವ್ರು ಹೇಳಿರುವಂತಹ ಕ್ಯಾಂಡಿಡೇಟ್ಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ. ಸಾಕಷ್ಟು ಸಿಕ್ಕಿದೆ, ಒಂದಿಷ್ಟು ಫೇವರ್ ಆಗಿರುವಂತವ್ರಿಗೆ ಕೊಟ್ಟಿಲ್ಲ ಅಂತ ಬಹಳ ಬೇಸರದಿಂದ ಇದ್ದಿದ್ರು. ಸದ್ಯ ಈ ಟೈಮಲ್ಲಾದ್ರೂ ಅಂದ್ರೆ ಈಗ ಸರ್ಜರಿ ಮಾಡ್ತಾ ಇದ್ರಲ್ಲ, ಇನ್ ಕೇಸ್ ನಾಗೇಂದ್ರ ರಾಜೀನಾಮೆ ಅಥವಾ ಇನ್ನೊಂದು ಸೀಟ್ ಇದೆ ಅಲ್ವಾ, ಆ ಸಂದರ್ಭದಲ್ಲಿ ಏನಾದ್ರೂ ಇವರಿಗೆ ಸಿಗುತ್ತಾ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಶೀಘ್ರದಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮೈನರ್ ಸರ್ಜರಿ ಆಗತ್ತಾ ಅನ್ನೋದು ಕುತೂಹಲ ಇದೆ. ನಾಳೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ತೆರಳುತ್ತಾ ಇರೋದ್ರಿಂದಾಗಿ ಇಂಥದ್ದೊಂದು ಕುತೂಹಲ. ಸಂಪುಟಕ್ಕೆ ಯಾರು ಇನ್ ಯಾರು ಔಟ್? ಸಿದ್ದರಾಮಯ್ಯ, ಕೃಷ್ಣಪ್ಪ ಅಸಮಾಧಾನ ಶಮನ ಸವಾಲೇ ಇರೋದೀಗ. ಸಿದ್ದರಾಮಯ್ಯನವರು, ಕೃಷ್ಣಪ್ಪ ಅವರ ಅಸಮಾಧಾನ ಶಮನ ಸದ್ಯಕ್ಕೆ ಖಾಲಿ ಇರೋದು 2 ಮಂತ್ರಿಗಿರಿ ಬೇಕು. ಅಸಮಾಧಾನ ಶಮನಕ್ಕೆ ಕನಿಷ್ಠ 2 ಮಂತ್ರಿಗಿರಿ ಬೇಕು. ವಿಪಕ್ಷಗಳ ಒತ್ತಡಕ್ಕೆ ಮಣಿದು ರಾಜೀನಾಮೆಯನ್ನ ನಾಗೇಂದ್ರ ನೀಡ್ತಾರಾ ಅನ್ನುವಂತ ಕುತೂಹಲ ಇದೆ. ಕೃಷ್ಣಪ್ಪಗಾಗಿ ಯಾವ ಒಕ್ಕಲಿಗ ನಾಯಕ ರಾಜೀನಾಮೆಯನ್ನ ಕೊಡ್ತಾರೆ? ಶೀಘ್ರದಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮೈನರ್ ಸರ್ಜರಿ ಆಗಬಹುದು. ಕೃಷ್ಣಪ್ಪ ಅವರನ್ನ ಮಂತ್ರಿ ಮಾಡೋದಾದ್ರೆ ಈಗಿರುವಂತವ್ರನ್ನ ಯಾರು ಈಗ ಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಅವರ ಸ್ಥಾನವನ್ನ ಕೃಷ್ಣಪ್ಪ ಅವರಿಗೆ ಕೊಡೋದಾದ್ರೆ ಬಿಟ್ಕೊಡೋರು ಯಾರು ಅನ್ನೋದು ಬೇಕಲ್ಲ. ಸಂಪುಟಕ್ಕೆ ಯಾರು ಇನ್ ಯಾರು ಔಟ್? ಮೈನರ್ ಸರ್ಜರಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮಹಿಳಾ ಕೂಟದಲ್ಲಿ ಹೆಬ್ಬಾಳ್ಕರ್ ಹೆಸರು ಬಹಳ ಮುಂಚೂಣಿಯಲ್ಲಿ ಇದೆ. ಒಂದೇ ಸ್ಥಾನದಲ್ಲಿ ಕೋಟಾ ಸಮುದಾಯ ಭರ್ತಿ ಕೂಡ ಪ್ಲಾನ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮಹಿಳಾ ಹಾಗೆ ಸಮುದಾಯ ಕೋಟಾ ಭರ್ತಿಗೆ ಈಗ ಪ್ಲಾನಿಂಗ್ ಕೂಡ ನಡೀತಾ ಇದೆ. ನಾಗೇಂದ್ರ ರಾಜೀನಾಮೆ ಪಡೆದು ಅನ್ನಪೂರ್ಣಗೆ ಆ ಸ್ಥಾನವನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ಈಗ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಜೊತೆಗೆ ಅನ್ನಪೂರ್ಣ ತುಕಾರಾಂಗೆ ಮಂತ್ರಿ ಪಟ್ಟ ನೀಡಲು ಕೂಡ ಚಿಂತನೆಯನ್ನ ಮಾಡಿದೆ. ಮತ್ತೊಂದೆಡೆ ಗಾಯತ್ರಿ ಶಾಂತೇಗೌಡಗೂ ಕೂಡ ಅವಕಾಶ. ಕುರುಬ ಮಹಿಳಾ ಕೋಟದಲ್ಲಿ ಸ್ಥಾನ ನೀಡಲು ಪ್ಲಾನ್ ಅನ್ನ ಮಾಡಿಕೊಂಡಿದೆ ಈಗ ಕಾಂಗ್ರೆಸ್ ಪಕ್ಷ. ಸದ್ಯ ಈಗ ಏನೇನಾಗ್ತಾ ಇದೆ ನಮ್ಮ ಕರ್ನಾಟಕದ ರಾಜ್ಯದ ರಾಜಕಾರಣದಲ್ಲಿ ಅಂತ ಗೊತ್ತಾಗ್ತಾ ಇದೆ. ಒಂದು ತಿಂಗಳು ಮುಂಚೆನೆ ಹಾಗಾದ್ರೆ ಒಂದು ವಿಕೆಟ್
ಹೋಗುತ್ತಾ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತ ಜೊತೆಗೆ ಹಾಗಾದ್ರೆ ಆ ಸ್ಥಾನವನ್ನ ಯಾರಿಗೆ ಕೊಡಬೇಕು ನೋಡಿ. ಮಹಿಳಾ ಕೋಟಾದಲ್ಲಿ ಹೆಬ್ಬಾಳ್ಕರ್ ಹೆಸರು ಈಗ ಮುಂಚೂಣಿಯಲ್ಲಿದೆ. ಹಿಂದೆ ಕೂಡ ಅವರು ಸಚಿವರಾಗಿದ್ರು. ಸೊ ಒಂದೇ ಸ್ಥಾನದಲ್ಲಿ ಕೋಟಾ ಸಮುದಾಯ ಭರ್ತಿ ಮಾಡಲು ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಸರ್ಜರಿ ವೇಳೆ ಸಿದ್ದರಾಮಯ್ಯ ಸಮಾಧಾನ ಪಡಿಸ್ತಾರ? ಹಾಗಾದ್ರೆ ಸಿದ್ದರಾಮಯ್ಯ ಆಪ್ತನಿಗೆ ಸಿಗುತ್ತಾ ಮಂತ್ರಿ ಸ್ಥಾನ? ಈ ಹಿಂದೆ ಬಹಳ ಬೇಸರನ್ನ ವ್ಯಕ್ತಪಡಿಸಿಕೊಂಡಿದ್ರು. ಯಾರ ಬಗ್ಗೆ? ಬಸವರಾಜ ಶಿವಣ್ಣನವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿದ್ರು. ಹಾಗಾದ್ರೆ ಈ ವೇಳೆ ಆದ್ರೂ ಸಿಗುತ್ತಾ? ಡಿಕೆ ಸಂಪುಟ ಸರ್ಜರಿ ವೇಳೆ ಸಿಗುತ್ತಾ ಹಾಗಾದ್ರೆ ಶಿವಣ್ಣನವರಿಗೆ ಎನ್ನುವಂತ ಪ್ರಶ್ನೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಎಂ ಕೃಷ್ಣಪ್ಪ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ಇವರಿಗೆಲ್ಲ ಸಿಗುತ್ತೆ ಅನ್ನುವಂತ ಪ್ರಶ್ನೆ ನೋಡಿ. ಸದ್ಯ ಈ ಹಿಂದೆ ಸಿದ್ದರಾಮಯ್ಯವರು ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ರು, ಅಸಮಾಧಾನಗೊಂಡಿದ್ರು. ಸರಿಯಾದಂತ ರಿಯಾಕ್ಷನ್ ಕೊಡ್ತಾ ಇಲ್ಲ ಆಯ್ತು. ಯಾಕೆ? ಅವ್ರು ಹೇಳಿರುವಂತ ಕ್ಯಾಂಡಿಡೇಟ್ಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ. ಹಾಗಷ್ಟಂದ್ರೆ ಸಿಕ್ಕಿದೆ, ಒಂದಿಷ್ಟು ಫೇವರ್ ಆಗಿರುವಂತವ್ರಿಗೆ ಕೊಟ್ಟಿಲ್ಲ ಅಂತ ಬಹಳ ಬೇಸರದಿಂದ ಇದ್ದಿದ್ರು. ಸದ್ಯ ಈ ಟೈಮಲ್ಲಾದ್ರೂ ಅಂದ್ರೆ ಈಗ ಸರ್ಜರಿ ಮಾಡ್ತಾ ಇದ್ರಲ್ಲ, ಇನ್ ಕೇಸ್ ನಾಗೇಂದ್ರ ರಾಜೀನಾಮೆ ಅಥವಾ ಇನ್ನೊಂದು ಸೀಟ್ ಇದೆ ಅಲ್ವಾ, ಆ ಸಂದರ್ಭದಲ್ಲಿ ಏನಾದ್ರೂ ಇವರಿಗೆ ಸಿಗುತ್ತಾ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ.